ಚಪಾತಿಗೆ ಒಂದು ಬೆಸ್ಟ್ ಸೈಡ್ ಡಿಶ್ ರೆಸಿಪಿ ಅದು ಕ್ಯಾಪ್ಸಿಕಮ್ ಫ್ಲೇವರಲ್ಲಿ ಎಗ್ ಬುರ್ಜಿ ಮಾಡಿದಾಗ ಒಂದು ಒಳ್ಳೆ ರುಚಿ ಇರುತ್ತೆ. 2 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ. ಸೊ ಈ ಕ್ಯಾಪ್ಸಿಕಮ್ ಫ್ಲೇವರ್ನ ಎಗ್ ಬುರ್ಜಿ ಮಾಡೋದಕ್ಕೆ ಮೊದಲದಾಗಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನಲ್ಲಿ 5 ಈರುಳ್ಳಿ 2 ಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಎಗ್ ಬುರ್ಜಿಗೆ ಯಾವಾಗಲೂ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಅನಂತರ 1 ಇಂಚಷ್ಟು ಶುಂಠಿನ ಗ್ರೇಟ್ ಮಾಡಿ ಹಾಕೋಣ. ಒಂದು ಸಣ್ಣ ಟೊಮೆಟೊ ಕಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಆನಂತರ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕಿ ಇದ್ರ ಜೊತೆಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಸುಮಾರಾಗಿ ಅದು ಕ್ರಂಚಿ ಆಗಿರೋ ಹಾಗೆ ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಒಗ್ಗರಣೆಯಲ್ಲಿ ಹುರ್ಕೋತಾ ಇದ್ದಾಗ ಚೆನ್ನಾಗಿ ಬೆಂದಿರುತ್ತೆ. ನಂತರ ನಾವು ಇದಕ್ಕೆ ಮೊಟ್ಟೆ ಹಾಕೋಬಹುದು. ಸುಮಾರು 4 ಜನ ಅಥವಾ 3 ಜನಕ್ಕೆ ಅಂದರೆ ಒಂದು 5ರಿಂದ 6 ಮೊಟ್ಟೆ ಇದಕ್ಕೆ ಹಾಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ನಂತರ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಬುರ್ಜಿ ರೆಡಿ ಆಯಿತು. ಮಾಮೂಲಿಯಾಗಿ ಮಾಡುವಂಥ ಎಗ್ ಬುರ್ಜಿಗಿಂತಲೂ ಈ ರೀತಿ ಕ್ಯಾಪ್ಸಿಕಮ್ ಹಾಕಿ ಮಾಡುವಂಥ ಎಗ್ ಬುರ್ಜಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಹೋಮ್ ಮೇಡ್ ಬೈಸುಜಿ ಚಪಾತಿ ಹಿಟ್ಟು. ಇದರಲ್ಲಿ ಕಡಲೆಕಾಳು, ಫ್ಲಾಕ್ಸ್ ಸೀಡ್, ಸೋಯಾ, ಮೆಂತ್ಯ ಇದನ್ನೆಲ್ಲ ಹುರಿದು ಹಿಟ್ಟು ಮಾಡಿಸಿರೋದ್ರಿಂದ ಶುಗರ್ ಇರುವಂಥವ್ರಿಗೆ ಡಾಕ್ಟರ್ ಹೇಳ್ತಾರೆ ಗ್ಲೂಟನ್ ಅಂಶ ಜಾಸ್ತಿ ಇರಬಾರ್ದು ಅಂತ. ಹಾಗಾಗಿ ಇದರಲ್ಲೆಲ್ಲ ಮಿಕ್ಸ್ ಮಾಡಿ ಚಪಾತಿ ಮಾಡೋದ್ರಿಂದ ತುಂಬ ಹೆಲ್ದಿ. ಚಪಾತಿ ಹಿಟ್ಟು ಬೇಕು ಅಂತನವರು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಈ ಚಪಾತಿಗೆ ನಾವಿವತ್ತು ಮಾಡಿರೋಂಥ ಕ್ಯಾಪ್ಸಿಕಮ್ ಎಗ್ ಬುರ್ಜಿ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ರೆಸಿಪಿ ಟ್ರೈ ಮಾಡಿ. ಹಾಗೆ ಚಪಾತಿ ಹಿಟ್ಟಾಗಲಿ ಅಥವಾ ಬೇರೆ ಯಾವುದೇ ಮನೆಗೆ ಉಪಯೋಗಿಸುವಂಥ ಮಸಾಲಾ ಐಟಮ್ ಆಗಲಿ ನಿಮಗೆ ಬೇಕಿದ್ರೆ ಈ ನಂಬರ್ ಮೂಲಕ ನೀವು ವಾಟ್ಸಪ್ ಅಥವಾ ವೆಬ್ಸೈಟಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಬೋದು.